ಗಂಗಾ ನಿಜವಾದ ಅತ್ತೆ ಮನೆ. ಆ ಗಂಗಾ ಸಾಯೋಕ್ ಬರೋ ಸ್ಮಶಾನ. ಗಂಗಾಗೆ ಮರಣ ಶಾಸನ ಬರ್ದಿರೋ ಡೆತ್ ಸ್ಪಾಟ್. ಹಲೋ ನಿತ್ಯ, ಹೇಳಮ್ಮ. ಎಲ್ಲಿ ತನಕ ಬಂದ್ರಿ? ದೇವಿಪುರಕ್ಕೆ 5 ಕಿಲೋಮೀಟರ್ ದೂರದಲ್ಲಿದ್ದೀವಿ ಅಷ್ಟೇ. ಗಂಗಾ ಸಾವಿಗೆ 5 ಕಿಲೋಮೀಟರ್ ಹತ್ರ ಇದ್ದೀವಿ ಅಂತ ಹೇಳಿ. ಹೌದಮ್ಮ, ನೀನೆಲ್ಲಿದ್ಯಾ? ದೇವಿಪುರದಲ್ಲಿ. ಆಲ್ರೆಡಿ ಸೇರ್ಬಿಟ್ಟಿದ್ಯಾ ಅಂತಾಯ್ತು. ಊರಲ್ಲಿ ಎಲ್ಲಿದ್ಯಾಮ್ಮ? ಮನೆ ಮುಂದೆ ಇದ್ದೀನಿ. ಯಾವ ಮನೆ ಮುಂದೆನಮ್ಮ? ನಿಮ್ಮನೆ ಮುಂದೆ. ನಮ್ಮನೆ ಮುಂದೆನಾ? ಅದೇ ನೀವಿಲ್ಲಿ ಸ್ಟೇ ಮಾಡೋ ಮನೆ ಮುಂದೆ. ಅಲ್ಲೇನ್ ಮಾಡ್ತಿದ್ಯಮ್ಮ? ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಬೇಗ ಹೊರಟೋಗಮ್ಮ, ನಾವ್ ಇನ್ನೇನ್ 5-10 ನಿಮಿಷದಲ್ಲಿ ಅಲ್ಲಿರ್ತೀವಿ. ಹೋಗೋಕ್ಕಲ್ಲ ನಾನು ಇಲ್ಲಿಗೆ ಬಂದಿದ್ದು, ನಿಮ್ ಜೊತೆಗೆ ಈ ಮನೇಲೆ ಇರೋದಿಕ್ಕೆ. ಏನಮ್ಮ, ನಮ್ ಜೊತೆ ಇರ್ತೀಯಾ? ಇರ್ತೀನಿ, ನಿಮ್ ಮಧ್ಯೆನೇ ಇರ್ತೀನಿ. ಗಂಗಾಗೆ ನಡೆಯೋ ಸೀಮಂತ, ಸಾರಿ, ಗಂಗಾಗೆ ನಡೆಯೋ ಅಂತ್ಯಕ್ರಿಯೆನ ನೋಡ್ಬೇಕು. ನನ್ಗೊಬ್ಳಿಗೆ ಇಲ್ಲಿ ಬೋರ್ ಆಗತ್ತೆ. ಬೇಗ ಬಂದ್ಬಿಡಿ. ಏನಾಯ್ತು ಚಂದ್ರಿಕಾ? ಬಾಂಬ್ ಏನಾದ್ರು ಇಟ್ಲಂತ? ಹಾಕದ್ಲು. ಬಾಂಬ್ ಹಾಕಿದ್ಲ? ಎಲ್ಲಿ? ಅಮ್ಮೋ, ನಮ್ ಕಾರ್ ಕೆಳಗಡೆ ಇಟ್ಟಿದ್ದಾಳ. ಬೇಗ ಇಳಿ. ಅಬ್ಬಾ ಸುಮ್ನಿರ್ರಿ. ಯಾಕೆ, ನಿನ್ಗೆ ಬದುಕಬೇಕು ಅಂತ ಇಲ್ವಾ? ಬಾಂಬ್ ಸಿಡಿದು ಸಾಯ್ಬೇಕಾಗಿದ್ಯಾ? ಅಮ್ಮ, ನಾನ್ ಸಾಯಲ್ಲ. ಬದುಕಿದ್ರೆ ಇನ್ನೊಂದು ಮದುವೆ ಆಗ್ಬಹುದು. ಪ್ರಾಣ ಹೋದ್ರೆ ತಿರುಗಿ ಬರುತ್ತಾ ಹೇಳು? ನಿಲ್ಲಿಸ್ತೀರಾ? ಬಾಂಬ್ ಇಲ್ಲಿಲ್ಲ. ಎಲ್ಲಿದೆ? ಮನೇಲಿದೆ. ಯಾರ ಮನೇಲಿ? ನಮ್ಮ ಮನೇಲೇನೆ. ಅಯ್ಯೋ ದೇವ್ರೆ, ನಾವು ದೇವ್ಪುರಕ್ಕೆ ಹೊರಟ್ರೆ ನಮ್ ಮನೆಯಲ್ಲಿ ನಿತ್ಯ ಯಾಕೆ ಬಾಂಬ್ ಬಿಡ್ತಾಳೆ? ಬಾಯಿಗೆ ಬಂದಿದ್ ಮಾತಾಡೋದನ್ನ ನಿಲ್ಲಿಸ್ತೀರಾ? ಕಾರ್ ಸ್ಟಾರ್ಟ್ ಮಾಡಿ. ದೇವ್ರೆ. ನಿತ್ಯ ದೇವಿಪುರದಲ್ಲಿರೋ ನಮ್ಮ ಮನೆಗೆ ಹೋಗಿದ್ದಾಳೆ. ಅಲ್ಲೇ ಇದ್ದಾಳಂತೆ. ನಾವಲ್ಲಿ ಹೋದ್ಮೇಲೆ ಕೂಡ ಅಲ್ಲೇ ಇರ್ತಾಳಂತೆ. ಅರೆ ಅರೆ ಅರೆ, ಹೇಗಿರ್ತಾಳೆ? ನಾವೆಲ್ಲ ಇರ್ತೀವಲ್ಲ. ಅದೇ ಅರ್ಥ ಆಗ್ತಿಲ್ಲ ರೀ. ಯಾವ ಧೈರ್ಯದಿಂದ ಅವಳು ನಮ್ ಜೊತೆಗಿರ್ತಾಳೆ ಅಂತ ಗೊತ್ತಾಗ್ತಾನೆ ಇಲ್ಲ. ನಮ್ಮ ಮಧ್ಯ ಇದ್ದು ಗಂಗಾ ಸಾವನ್ನ ಕಣ್ಣಾರೆ ನೋಡ್ತಾಳಂತ್ರಿ. ಭಗವಂತ, ಇದೇನು ಹುಚ್ಚು ಚಂದ್ರಿಕಾ? ಸಿಕ್ಬಿದ್ರಾಗ? ಅದು ಅವಳ ಸಮಸ್ಯೆ. ಸಿಕ್ಬಿದ್ರೆ ಅವಳು ಸಿಕ್ಬೀಳೋದು. ಅವಳು ಸಿಕ್ಬಿದ್ರೆ ಪರವಾಗಿಲ್ಲ, ನಮ್ಮನ್ನ ಸಿಕ್ಸಿದ್ರೆ? ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ನಾವು ವಾಪಸ್ ಹೋಗೋಣವಾ? ಬೇಡ ಬೇಡ ಬೇಡ, ಮುಂದೆ ಹೋಗೋಣ. ಅವಳು ಏನ್ ಮಾಡ್ತಾಳೋ ನೋಡೋಣ. ಅವಳ ಪ್ಲಾನ್ ಅವಳಿಗಿದ್ರೆ ನಮ್ ಬುದ್ಧಿ ನಮ್ಗಿರಲ್ವಾ? ಇದೆಯಾ? ಅದೃಷ್ಟ ಚೆನ್ನಾಗಿದ್ದು ದೇವಿಪುರದಲ್ಲಿ ಗಂಗಾ ಸತ್ರೆ ಅಲ್ಲೇ ನಾವು ನಿತ್ಯನೂ ಮುಗಿಸ್ಬಿಡೋಣ. ಅವರಿಬ್ರು ಹೋದ್ರೆ ನಮ್ ಸ್ವಪ್ನಗೆ ಲೈನ್ ಕ್ಲಿಯರ್ ಆಗುತ್ತೆ. ಅವರಿಬ್ರು ಹೋಗೋದ್ರಲ್ಲಿ ನಾವಿಬ್ರು ಹೋಗೋ ಹಾಗಿದೆ. ಏನೋ ಏನ್ ನೋಡ್ತಿದ್ಯಾ ಗಂಗಾ? ನಮ್ಮೂರಲ್ವಾ ರೀ? ಎಷ್ಟಾದ್ರೂ ನಮ್ಮೂರು ನಮ್ಮೂರೇ ಅಲ್ವಾ? ಹೌದಮ್ಮ, ನಾವು ಹುಟ್ಟಿ ಬೆಳೆದಿದ್ ಊರು. ಇದಕ್ ಯಾವ್ದು ಸಾಟಿ ಇಲ್ಲ. ಕರೆಕ್ಟೇ ಅಜ್ಜಿ. ಸಿಟಿಲಿ ಎಷ್ಟು ಸೌಕರ್ಯ ಇದ್ರೂ ಸ್ವಂತ ಊರಲ್ಲಿರೋ ಸಂತೋಷನೇ ಬೇರೆ. ನೀನ್ ಹೇಳದ್ ನೋಡಿದ್ರೆ ಪರ್ಮನೆಂಟ್ ಆಗಿ ಇಲ್ಲೇ ಇರ್ತೀಯೋ ಏನೋ? ಇದ್ರೂ ಚೆನ್ನಾಗೇ ಇರತ್ತಲ್ವಾ? ಏನ್ ಚೆನ್ನಾಗಿರತ್ತೆ, ಬೋರ್ ಆಗತ್ತೆ. ನೀವಾದ್ರೆ ಸಿಟಿಲೇ ಹುಟ್ಟಿ ಬೆಳ್ದಿರೋದ್ರಿಂದ ನಿಮ್ಗೆ ಬೋರ್ ಆಗತ್ತೆ. ನಾನು ಇಲ್ಲಿ ಹುಡುಗಿನೇ, ಜೀವನ ಪೂರ್ತಿ ಇಲ್ಲೇ ಇದ್ಬಿಡು ಅಂದ್ರೂ ಇದ್ಬಿಡ್ತೀನಿ. ಅದೇನ್ ಮಾತಮ್ಮ, ನಿನ್ನ ಬಿಟ್ಟು ಜೈ ಇರ್ತಾನ? ನಾವಿರ್ತೀವ? ನೀನೆಲ್ಲಿದ್ರು ನಾವಲ್ಲೇ.
ಸಿ ಎಲ್ರೂ ಸಿಟಿಲೇ ಇರ್ತೀವಿ. ಇದು ಜಸ್ಟ್ ಹಾಲಿಡೇ ವೆಕೇಶನ್ ಅಷ್ಟೇ. ಸರ್ ಏನಾಯ್ತು? ಯಾಕೆ ಕಾರ್ ನಿಲ್ಸಿದ್ರಿ? ನಾನು ನಿಲ್ಲಿಸ್ಲಿಲ್ಲ ನಾಣಿ, ಅದೇ ನಿಂತ್ಕೋತು. ಏನ್ ಚಂದ್ರಿಕಾ ಅವ್ರು ನಿಂತ್ಬಿಟ್ರು? ನಾಣಿ ಸರ್ ಏನಾಯ್ತು ಕೆಳಗಿಳಿದು ನೋಡು. ಸರಿ ಸರ್. ಏನಾಯ್ತು ಸರ್? ಟೈರು ಮಣ್ಣಲ್ಲಿ ಊದ್ಕೊಂಡಿದೆ. ಓ ಶಿಟ್, ಈ ಹಳ್ಳಿ ರೋಡ್ಸ್ ಎಲ್ಲ ಹೀಗೆ. ಸಿಟಿಲ್ ಮಾತ್ರ ಏನ್ ಸರಿಯಾಗಿರುತ್ತಾ ಸರ್? ಯಾವ ರೋಡ್ ನೋಡಿದ್ರು ಏನಿರುತ್ತೆ ಅಲ್ಲಿ? ಯಾವ ರೋಡಲ್ಲಿ ಹೋದ್ರೂ ಅಲ್ಲಿ ಹಳ್ಳ ಗುಂಡಿ ಇದ್ದೇ ಇರುತ್ತೆ. ನಿಲ್ಲಿಸ್ತೀಯ ನಿನ್ ಮಾತು? ಸರ್ ಅಲ್ಲಿ ನೋಡಿ, ನಿಮ್ಗೆ ನೆನಪಿದ್ಯಾ? ನಾವು ಮೊದಲನೇ ಸಾರಿ ದೇವಿಪುರಕ್ಕೆ ಬಂದಾಗಲೂ ಕೂಡ ಕಾರು ಇದೇ ಪ್ಲೇಸ್ ಅಲ್ಲಿ ಇದೇ ತರ ಊದ್ಕೊಂಡಿತ್ತು. ಏನ್ ಅವ್ನ್ ಕರೆದ್ರೆ ಬರಲ್ವಾ? ನಾನೇ ಬರ್ಬೇಕಾ? ಕೆಲ್ಸ ಏನೋ ಹೇಳು. ಕಾರ್ನ ತಳ್ಳಬೇಕು. ನನಗ್ ನೆನ್ಪಿದೆ ನಾಣಿಯವ್ರೆ, ಅವತ್ತು ಕಾರ್ನ ನಾನೇ ತಳ್ಳಿದ್ದು. ನೀನ್ ತಳ್ಳಿದ್ದ? ನಾನ್ ನೋಡಿರ್ಲಿಲ್ವಲ್ಲ. ನಾನ್ ನಿಮ್ಮನ್ನ ನೋಡಿದ್ದೀನಿ ರೀ. ಗಂಗಾ ಹಳ್ಳದಲ್ಲಿ ಬೀಳ್ತಾಳೆ ಅನ್ನೋದಕ್ಕೆ ಇದೇ ಸಂಕೇತ. ಹೌದು, ಗಂಗಾ ಸಾವಿಗೆ ಸೂಚನೆ ಇದು. ಇದೇನೋ ಅಪಶಕ್ನ ಅನಿಸ್ತಿದೆ ಅಜ್ಜಿ. ನಡೆಯೋ ಪ್ರಮಾದಕ್ಕೆ ಸಂಕೇತದ ಹಾಗಿದೆ. ಹೌದು ಮೇಡಮ್, ಹೊರಡೋ ಮುಂಚೆ ನನ್ನ ಎಡಗಣ್ಣು ಕೂಡ ಹೊಡಿತಾ ಇತ್ತು. ವಾಪಸ್ ಹೋಗೋದೇ ಒಳ್ಳೇದು ಅನ್ಸುತ್ತೆ. ಅಮ್ಮೋ, ವಾಪಸ್ ಹೋದ್ರೆ ಗಂಗಾ ಸಾಯೋದು ಹೇಗ್ ಚಂದ್ರಿಕಾ? ಅವಳ ಸಾವಿನ ಕತೆ ಬಿಡ್ರಿ. ಗಂಗಾ ವಾಪಸ್ ಹೋದ್ರೆ ಆ ನಿತ್ಯ ನಮ್ಮನ್ ಬದುಕೊಂಡ್ಬಿಡಲ್ಲ. ರೂಪಾ ಮೇಡಮ್ ಕೂಡ ಈ ಊರಿಗೆ ಹೋಗ್ಬೇಡ ಅಂತಿದ್ರು. ಯಾವುದಕ್ಕೂ ವಾಪಸ್ ಹೋಗೋದು ಒಳ್ಳೇದು ಸರ್. ಸಿಲ್ಲಿಯಾಗಿ ಮಾತಾಡ್ಬೇಡ. ಯಾರೋ ಹೇಳಿದ್ರು ಅಂತ ಟೈರ್ ಹೊಂಡಕ್ ಬಿತ್ತು ಅಂತ ಪ್ಲಾನ್ ಚೇಂಜ್ ಮಾಡ್ತಾರ? ಯಾಕೆ ನಾಣಿಯವ್ರೆ, ಯಾವ ಕೆಲ್ಸಕ್ಕಾದ್ರೂ ಮುಂದೆ ಇರ್ತೀರಾ? ಈಗ ವಾಪಸ್ ಹೋಗೋಣ ಅಂತೀರಲ್ಲ. ಅವನಿಗೆ ಕೆಲಸ ಹಾಳು ಮಾಡೋ ಯೋಚನೆ ಬಿಟ್ರೆ ಕೆಲಸ ಆಗ್ಬೇಕು ಅನ್ನೋ ಯೋಚನೆ ಇಲ್ಲಮ್ಮ. ಚೆನ್ನಾಗಿದೆ. ಸಸಿ ನೋಡಕ್ಕೆ ಹೊಂಡ ತೋಡಿದ್ದಾರೆ, ಆ ಹೊಂಡದಲ್ಲಿ ಕಾರ್ ಟೈರ್ ಬಿತ್ತು. ಓ ಅಂತ ಅಪಶುಕ್ನ ಅಂದ್ರೆ ಹೇಗೆ? ಎಲ್ರು ಕೈ ಹಾಕಿದ್ರೆ ಆ ಕಾರ್ ಟೈರ್ ಗುಂಡಿಯಿಂದ ಹೊರಗೆ ಬರುತ್ತೆ. ಎಲ್ರು ಕೈ ಹಾಕೋದ್ ಯಾಕ್ರಿ? ಆಗಿನ ಹಾಗೆ ನಾನು ಒಬ್ಳೆ ತಳ್ತೀನಿ. ಹಲೋ, ಆಗಿನ ಹಾಗೆ ನೀನ್ ಸಿಂಗಲ್ ಅಲ್ಲ. ಅಲ್ದೆ ನಾನಿರುವಾಗ ನನ್ನ ಬೇಬಿ ಕಷ್ಟಪಟ್ಟು ಕಾರ್ ತಳ್ಬೇಕಾ? ನೆವರ್. ನೀವು ತಳ್ಳಿ.
ಏನ್ ಸರ್ ಕಾರ್ನ ಬೇಡ್ಕೋತಿದ್ದೀರಾ? ಏಯ್ ತಳ್ಳು ನಾಣಿ. ತಳ್ತಿದ್ದೀನಿ ಸರ್. ಅಯ್ಯೋ, ನಾನ್ ಹೇಳಿಲ್ವಾ ನನ್ ಕೈ ಬೀಳೋ ತನಕ ಕಾರ್ ಏಳಲ್ಲ ಅಂತ? ನೀವೆಲ್ಲ ಸೈಡಿಗೆ ಬನ್ನಿ, ಹೇಳ್ತೀನಿ. ಏ ಹಲೋ, ಇಷ್ಟು ಜನ ತಳ್ಳಿದ್ರು ಬರ್ದೇ ಇರೋ ಕಾರು ನೀನ್ ತಳ್ಳಿದ ತಕ್ಷಣ ಬಂದ್ಬಿಡುತ್ತಾ? ಕಾರಲ್ಲಿ ಕೂತ್ಕೊಳ್ಳಮ್ಮ. ಹೇಳಿದ್ರೆ ಅರ್ಥ ಮಾಡ್ಕೊಳಲ್ಲ. ನಾಣಿ, ಸರ್. ನೀನ್ ಊರೊಳಗಡೆ ಹೋಗಿ ಒಂದ್ 4 ಜನ ಕರ್ಕೊಂಡ್ ಬಾ. ಓಕೆ ಸರ್. ಯಾಕೆ? ಹೋಗಿ ಕ್ರೇನ್ನೇ ತಗೊಂಡ್ ಬರೋದಕ್ಕೆ ಹೇಳಿ, ಹೀಗೆ ಎತ್ತಿ ಹಾಗಿಡತ್ತೆ. ಕರೆಕ್ಟ್ ಕಣೆ. ನಾಣಿ, ಹೋಗ್ ಕ್ರೈನ್ ತಗೊಂಡ್ ಬಾ. ಸುಮ್ನೆ ಇರ್ರಿ, ಇಷ್ಟು ಮಾತ್ರಕ್ಕೆ ಕ್ರೇನು 10 ಜನ ಬರ್ಬೇಕಾ? ನೀವೆಲ್ಲ ಈಗ ಜಾಗ ಬಿಡಿ, ನೀವ್ ಸ್ಟಾರ್ಟ್ ಮಾಡಿ. ಆ? ಜಾಗ ಬಿಡಿ, ನೀವ್ ಸ್ಟಾರ್ಟ್ ಬೇಡ. ಅಯ್ಯೋ, ನೀವ್ ಸ್ಟಾರ್ಟ್ ಮಾಡಿ ಹೇಳ್ತೀನಿ. ಮೇಡಮ್, ಬೇಡ, ನನ್ ಮಾತ್ ಕೇಳು. ಏಯ್ ಬೇಡ. ಅಯ್ಯೋ ಬೇಡಮ್ಮ ಗಂಗಾ. ಅಯ್ಯಯ್ಯೋ ಬೇಡಮ್ಮ. ಅಯ್ಯೋ ಬೇಡಮ್ಮ ಗಂಗಾ. ಇರಿ, ಆಗಲ್ಲ ಮೇಡಮ್. ನೀವ್ ಸ್ಟಾರ್ಟ್ ಮಾಡಿ. ಹುಷಾರ್ ಮೇಡಮ್. ನೀವೆಲ್ಲ ಸುಮ್ನೆ ಇರಿ, ನೀವ್ ಸ್ಟಾರ್ಟ್ ಮಾಡ್ರಿ. ಹೌ ಕ್ಯಾನ್ ಯು ಡೂ ದಿಸ್ ಗಂಗಾ? ಹಾ, ಹೇಗ್ ತಳ್ದೆ? ಗಂಗಾ ಅಂದ್ರೆ ಸುಮ್ನೆನಾ? ನಮ್ಮ ಹತ್ರ ಇಟ್ಕೊಂಡ್ರೆ ತಾರ್ಮಾರ್ ತಕ್ಕಳ್ ಮಾರೆ. ಇವ್ರು ಯಾರಿಗೂ ಆಗದೆ ಇರೋದು ನಿನ್ನೊಬ್ಳಿಂದ ಹೇಗಾಯ್ತು? ಹಾ, ನಿಮ್ದು ಸುಕುಮಾರ ಶರೀರ ಯಜಮಾನ್ರೆ, ನಂದು ಕೆಲ್ಸ ಮಾಡಿರೋ ಶರೀರ. ನೀವ್ ತಿನ್ನೋ ತಿಂಡಿಲಿ ರಂಗು, ರುಚಿ, ಪರಿಮಳ ಅಷ್ಟೇ. ನಾನ್ ತಿನ್ನೋ ತಿಂಡಿಲಿ ಬಲ ಇರುತ್ತೆ. ಆದ್ರೂ ಇಷ್ಟೊಂದು ಶಕ್ತಿನಾ? ಬನ್ನಿ ಹೊರಡೋಣ. ಬನ್ನಿ ಅಜ್ಜಿ, ಬನ್ನಿ ಅತ್ತೆ, ಬನ್ನಿ ನಾಣಿ. ಸರಿ ಮೇಡಮ್. ನೋಡಿದ್ಯಾ ಚಂದ್ರಿಕಾ, ತನ್ನ ಹೊಂಡನ ತಾನೇ ತೋಡ್ಕೊಳ್ಳೋದು, ತನ್ನ ಚಿತೆಗೆ ತಾನೇ ಬೆಂಕಿಟ್ಕೊಳ್ಳೋದು, ತನ್ನ ಸಾವನ್ನ ತಾನೇ ಕರೆಯೋದಂದ್ರೆ ಇದೇ ಅಲ್ವಾ? ಇಷ್ಟು ದಿನ ಏನ್ ಮಾಡಿದ್ರು ಇವಳು ಸಾಯ್ತಾ ಇರ್ಲಿಲ್ಲ ಅನ್ಕೊಂಡಿದ್ವಿ. ಟೈಮ್ ಬರೋ ಕಾಯ್ಬೇಕ್ರಿ. ಆ ನಿತ್ಯ ಹೇಳಿದ್ದು ನಿಜಾನೇ. ಈ ಊರಲ್ಲಿ ಗಂಗಾ ಸಾಯೋದು ಗ್ಯಾರಂಟಿ. ಹೌದು, ಆ ಗಂಗಾಗೆ ಅಷ್ಟು ಶಕ್ತಿ ಎಲ್ಲಿಂದ ಬಂತು ಅಂತೀಯಾ? ಅವಳು ಹೇಳ್ದ ಹಾಗೆ ಫುಡ್ಡಿಂದನಾ? ಅವಳು ತಿಂದಿರೋ ಫುಡ್ಡಿಂದಾನೋ ಇಲ್ಲ ಅವಳಿಗೆ ಸಿಕ್ಕಿರೋ ಶಾಪದ ಮಹಿಮೆನೋ? ಇನ್ನು ಮುಂದೆ ಅವಳ ಸಾವ್ಗೆ ಪ್ರತಿ ಕ್ಷಣ ಹತ್ರ ಆಗ್ತಾ ಇರ್ತಾಳೆ. ಅವಳ ಸಾವನ್ನ ಹತ್ರದಿಂದ ನೋಡೋಣ ಬಾ ಚಂದ್ರಿಕಾ.
ಗಂಗಾಗೆ ಒಳ್ಳೇದಾಗ್ಬೇಕಾದ್ರೆ ರೈಟ್ ಲೆಗ್, ನಂಗೆ ಒಳ್ಳೇದಾಗ್ಬೇಕು ಅಂದ್ರೆ ನನ್ನ ಅಕ್ಕನ್ನ ಬಲಿ ತಗೊಳ್ಳೋ ಜಾಗಕ್ಕೆ ನಿಮ್ಗೊಂದು ನಮಸ್ಕಾರ. ನನ್ನ ಅಕ್ಕನ್ನ ತಪ್ಕೊಳ್ಳೋದಕ್ಕೆ ಬರ್ತಾ ಇರೋ ಮರಣಕ್ಕೆ ನಿನಗೊಂದು ದೊಡ್ಡ ಥ್ಯಾಂಕ್ಸ್. ನನ್ನ ಅಕ್ಕಂಗೆ ಸಾವನ್ನ ಗಿಫ್ಟ್ ಮಾಡ್ತಿರೋ ಶಾಪಕ್ಕೆ ನಿನಗೊಂದು ಇನ್ನೊಂದು ದೊಡ್ಡ ಥ್ಯಾಂಕ್ಸ್. ಶಾರದಾ ದೇವಿ ಜನನ 20th August 1925, ಮರಣ 10th September 1945. ಸುಮಿತ್ರಾ ದೇವಿ ಜನನ 12th June 1933, ಮರಣ 15th September 1957. ನರ್ಮದಾ ದೇವಿ ಜನನ 10th November 1942, ಮರಣ 20th September 1969. ಊರ್ಮಿಳಾ ದೇವಿ ಜನನ 3rd April 1971, ಮರಣ 25th September 1993. ಅಲಮೇಲು ಗಂಗಾ ಜಯಸೂರ್ಯ. ಡೇಟ್ ಆಫ್ ಬರ್ತ್ January 12th, ವರ್ಷ 1996. ಡೇಟ್ ಆಫ್ ಡೆತ್ 2024 February. ಇವತ್ತು ನಾಳೆನೋ ಇಲ್ಲ ನಾಳೆದ್ದೋ.